ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇಲ್ಲಿ ನೋಡಿ ಫುಟ್ಬಾಲ್ ಲಿಲ್ಲಿ ಅಳ್ಕೊಂಡಿದೆ. ಫಸ್ಟ್ ಟೈಮ್ ನನ್ನ ಗಾರ್ಡನಲ್ಲಿ ನನ್ನ ಫ್ರೆಂಡ್ ಹತ್ರ ಗಡ್ಡೆ ತೊಗೊಂಡು ಬಂದು ಹಾಕಿದ್ದೆ. ನಾನು ಒಂದೂವರೆ ತಿಂಗಳಾಗ್ತಾ ಬಂತು ಅಂತ ಅನಿಸುತ್ತೆ. ಈಗ ಅದರಲ್ಲಿ ಚಿಗುರು ಹೊಡಿತಾ ಇದೆ, ಒಂದರಲ್ಲಿ ಹೂ ಬಿಟ್ಕೊಂಡಿದೆ. ಈಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಆಮೇಲೆ ಅದರ ಎಲೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿನ್ನೆ ಬೆಳಿಗ್ಗೆ ನಾನು ಮಾಡಿರುವಂಥದ್ದು. ಮಳೆ ಬಂದು ನಿಂತು ಹೋಗಿತ್ತು, ಆವಾಗ ನಾನು ಈ ವಿಡಿಯೋ ಮಾಡಿದೆ. ಹಾಗೆ ಮೇಲೆ ಬಂದು ಪಾಟಲ್ಲಿ ಎಲ್ಲಾದರೂ ನೀರು ನಿಂತಿದೆಯಾ ಅಂತ ನೋಡ್ತಾ ಇದ್ದೆ. ನೋಡಿ, ಇಲ್ಲೂ ನೀರು ನಿಂತ್ಕೊಂಡಿದೆ. ಆಲ್ಮೋಸ್ಟ್ ಯಾವ ಪಾಟಲ್ಲೂ ನೀರು ನಿಂತಿಲ್ಲ. ಒಂದು 2-3 ಪಾಟಲ್ಲಿ ಮಾತ್ರ ನೀರು ನಿಂತ್ಕೊಂಡಿದೆ. ಇದರಲ್ಲಿ ಸೊಪ್ಪು ಹಾಕಿದ್ದೆ ನಾನು. ಆ ಸೊಪ್ಪೆಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಇದರಲ್ಲಿ ಏನೂ ಇಲ್ಲ. ಸ್ವಲ್ಪ ನೀರು ಜಾಸ್ತಿ ನಿಂತ್ಕೊಂಡಿದೆ. ಇದನ್ನು ನಾನು ಆಮೇಲೆ ಹೋಲನ್ನು ಸರಿ ಮಾಡ್ಕೋತೀನಿ. ಈಗ ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನನಗೆ ಮಾಡೋಕ್ಕಾಗಲ್ಲ. ಹಾಗೆ ಇದು ನೆಲಬಸಳೆ ನಾನು ಕಟಿಂಗ್ಸ್ ತೊಗೊಂಡು ಬಂದಿದ್ದೆ ಊರಿಂದ. ಅದನ್ನು ನೆಟ್ಟಿದ್ದೀನಿ. ಅದನ್ನು ಯಾವುದನ್ನು ನಾನು ವಿಡಿಯೋ ಮಾಡಿಲ್ಲ. ಕಟಿಂಗ್ಸ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಈ ಪುಟ್ಟಿನಲ್ಲಿ ಸ್ನೇಕ್ ಪ್ಲ್ಯಾಂಟ್ ಇತ್ತು ಫ್ರೆಂಡ್ಸ್, ಅದನ್ನು ನಾನು ತೆಗೆದು ಸಣ್ಣ ಸಣ್ಣ ಪಾಟಲ್ಲಿ ಹಾಕಿದ್ದೀನಿ. ಆಮೇಲೆ ಒಂದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ನೋಡಿ, ಇಲ್ಲೊಂದು ಪಾಟಲ್ಲಿ ನೀರು ನಿಂತ್ಕೊಂಡಿದೆ. ಇದು ಪೋರ್ಚುಲಕ್ಕ ಪ್ಲ್ಯಾಂಟನ್ನು ಇದರಲ್ಲಿ ಹಾಕಿದ್ದೆ. ಇದರಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಒಂದು ಕೈಯಿಂದನೇ ನೀರು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಅದರದ್ದು ಡ್ರೈನೇಜ್ ಹೋಲನ್ನ ನಾನು ಮತ್ತೆ ಸರಿ ಮಾಡ್ಕೋತೀನಿ. ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಊರಲ್ಲಿ ತುಂಬಾ ಬಿಸಿಲಿದೆ. ಹಾಗಾಗಿ ನೋಡಿ, ಇದರಲ್ಲೂ ಕೂಡ ನೀರು ನಿಂತ್ಕೊಂಡಿದೆ. ಈ ಅಡೆನಿಯಮ್ ಪ್ಲ್ಯಾಂಟ್ಗೆ ನೀರು ಜಾಸ್ತಿ ಆಗಬಾರ್ದು ಫ್ರೆಂಡ್ಸ್. ಸ್ವಲ್ಪ ನೀರು ಜಾಸ್ತಿ ಆದರೂ ಗಿಡ ಬೇಗನೆ ಹಾಳಾಗಿಬಿಡುತ್ತೆ. ಇದ್ರ ಸ್ಟೆಮ್ಮಲ್ಲಿ ಕೊಳ್ತೋದಂಗೆ ಆಗುತ್ತೆ ನೀರು ಜಾಸ್ತಿ ಆದರೆ. ಹಾಗಾಗಿ ಇದಕ್ಕೆ ನೀರನ್ನು ಆದಷ್ಟು ನಾವು ಕಮ್ಮಿ ಕೊಡಬೇಕು. ಇದರ ಡ್ರೈನೇಜ್ ಹೋಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಡಬೇಕು. ಇಷ್ಟು ದಿನ ಇದರಲ್ಲಿ ನೀರು ನಿಂತಾ ಇರಲಿಲ್ಲ. ಇದನ್ನು ರೀಪೋರ್ಟ್ ಮಾಡಿ ತುಂಬಾ ದಿನ ಆಯಿತು. ಹಾಗಾಗಿ ಇದರಲ್ಲಿ ನೀರು ನಿಂತ್ಕೊತಾ ಇದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ನಾನು ರೀಪೋರ್ಟ್ ಮಾಡ್ತೀನಿ ಇದನ್ನು. ಇದಕ್ಕೆ ಹೆಚ್ಚಾಗಿ ನಾವು ಮರಳನ್ನು ಜಾಸ್ತಿ ಮಿಕ್ಸ್ ಮಾಡಬೇಕಾಗತ್ತೆ. ಮರಳನ್ನು ಮಿಕ್ಸ್ ಮಾಡೇ ನಾವು ಹಾಕಬೇಕು. ಹಾಗೆ ನನ್ನ ಫ್ರೆಂಡ್ ಹತ್ರ ಒಂದಿಷ್ಟು ಗಿಡಗಳನ್ನ ನಾನು ತೊಗೊಂಡು ಬಂದಿದ್ದೆ. ಅದನ್ನು ನೋಡಿ ಈ ರೀತಿ ನೆಟ್ಟಿದ್ದೀನಿ. ಇದು ಯೆಲ್ಲೋ ಕಲರ್ ರೇನ್ ಲಿಲ್ಲಿ ಇದು. ಹಾಗೆ ಚೆಂಡು ಹೂವಿನ ಸಸಿ ಕೂಡ ತೊಗೊಂಡು ಬಂದಿದ್ದೆ. ನೋಡಿ, ಇದರಲ್ಲಿ ಬೀಜ ಆಗಿತ್ತು. ಅದನ್ನು ನಾನು ಈ ರೀತಿಯಾಗಿ ಹಾಕಿದ್ದೀನಿ. ಯೆಲ್ಲೋ ಕಲರಿಂದ ನನ್ನ ಹತ್ರನೂ ಒಂದಿದೆ, ಆದರೆ ಅದರಲ್ಲಿ ಯಾಕೋ ಹೂವು ಬರ್ತಾ ಇಲ್ಲ. ಹಾಗಾಗಿ ನನ್ನ ಫ್ರೆಂಡ್ ಕಡೆಯಿಂದನೇ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಇನ್ನೂ ಸೀಡ್ಸ್ ಇದ್ದಾವೆ, ಆದರೆ ಅದು ಎಲ್ಲ ಮೆಚ್ಯೂರ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬೇಕು ಅದಕ್ಕೆ. ಹಾಗೆ ಚೆಂಡು ಹೂವಿನ ಸಸಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಮೊನ್ನೆ ಹಾಗೆ ತೊಗೊಂಡು ಬಂದಿದ್ದು ಸಂಜೆ. ಈಗ ನೆಟ್ಟಿರೋದ್ರಿಂದ ಮಳೆಯೂ ಕೂಡ ಬಂತು, ವಾತಾವರಣ ಚೆನ್ನಾಗಿದೆ, ಹತ್ಕೊಳ್ತವೆ ಗಿಡಗಳು. ಆಮೇಲೆ ಹೀರೆಕಾಯಿ ಬಳ್ಳಿ ತುಂಬಾ ದೊಡ್ಡದಾಗಿ ಬೆಳೆದಿತ್ತು. ಕಟ್ ಮಾಡಿರಲಿಲ್ಲ ನಾನು, ಸ್ವಲ್ಪ ಕಟಿಂಗ್ ಮಾಡಿದ್ದೀನಿ, ಅಂದರೆ ಚೆನ್ನಾಗಿ ಹಬ್ಕೊಳ್ಳಿ ಅಂತ. ಹಾಗೆ ಕುಂಬಳಕಾಯಿದಲ್ಲಿ ಹೂ ಬಿಡೋಕ್ಕೆ ಶುರುವಾಗಿದೆ ಈಗ. ನೋಡಿ, ಎಲ್ಲದರಲ್ಲೂ ಹೂ ಬರ್ತಾ ಇದೆ ಒಂದೊಂದೇ. ಇದರಲ್ಲಿ ತುದಿಗೆ ನೋಡಿ ಈ ಥರ ಮಿಲಿಬಗ್ಸ್ ಇರುತ್ತೆ. ಎಲ್ಲಿ ಚಿಗುರಿರುತ್ತಲ್ಲ ಅಲ್ಲಿ ಮಿಲಿಬಗ್ಸ್ ಜಾಸ್ತಿ ಇರುತ್ತೆ. ನೀವು ಅವಾಗಲೇ ನೋಡಿಬಿಟ್ಟು ತೆಗೆದುಬಿಡಬೇಕು. ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ರೇನ್ ಲಿಲ್ಲಿ ಫ್ಲವರ್ಸ್ ತುಂಬಾ ಚೆನ್ನಾಗಿ ಅರಳ್ಕೊಳುತ್ತೆ. ನೀವು ಯಾರು ಬಲ್ಬ್ಸ್ ಹಾಕಿಲ್ಲ ಅಂದರೆ ಈಗೂ ಕೂಡ ನೀವು ಹಾಕ್ಕೊಳ್ಳಿ. ಗುಲಾಬಿ ಗಿಡದಲ್ಲಿ ಎಲ್ಲ ಎಲೆಗಳು ಉದುರೋಗಿತ್ತು. ಈಗ ಸ್ವಲ್ಪ ಚಿಗುರು ಹೊಡಿತಾ ಇದೆ. ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಕಲರ್ ಇದ್ದರೆ ನೀವು ಕಮೆಂಟ್ ಮಾಡಿ. ರೇನ್ ಲಿಲ್ಲಿದು ನನ್ನ ಹತ್ರ ಸದ್ಯಕ್ಕೆ 3 ಕಲರ್ ಮಾತ್ರ ಇದೆ, ಪಿಂಕ್, ವೈಟ್ ಮತ್ತು ಯೆಲ್ಲೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.